ಆತ್ಮೀಯರೇ, ನನ್ನ ಹೆಸರು ಡಾಕ್ಟರ್ ಮಂಜು ಇಂಡಿ. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಇದರ ಉದ್ದೇಶ ಶಿಕ್ಷಣಾಸಕ್ತರಿಗೆ, ಶಿಕ್ಷಣ ಆಕಾಂಕ್ಷಿಗಳಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ BEd ಕೋರ್ಸ್ಗೆ ಸೇರಿರುವಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರ ಒಂದು ಅರ್ಹತೆಯನ್ನು ಗಳಿಸಲಿಕ್ಕೆ ಬೇಕಾಗಿರುವಂತಹ ಒಂದು ಶಿಕ್ಷಕ ಅರ್ಹತಾ ಪರೀಕ್ಷೆ ಅಂದರೆ CTET, TET ಜೊತೆಗೆ ಶಿಕ್ಷಕರಾಗಿ ಸರ್ಕಾರಿ ಉದ್ಯೋಗವನ್ನು ಗಳಿಸಬೇಕು ಅಂತ ಇರುವಂತಹ ನನ್ನೆಲ್ಲ ಶಿಕ್ಷಣಾಸಕ್ತರಿಗೆ, ಶಿಕ್ಷಕ ಆಕಾಂಕ್ಷಿಗಳಿಗೆ ಈ ಒಂದು ಯೂಟ್ಯೂಬ್ ಚಾನಲ್ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಒಂದು ಕುತೂಹಲವನ್ನು ಮೂಡಿಸುವಂತಹ, ಜೊತೆಗೆ ನಿಮ್ಮೆಲ್ಲರಿಗೂ ತುಂಬ ಉಪಯುಕ್ತವಾಗುವಂತಹ ಮನೋವಿಜ್ಞಾನದ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿಸೋದು ಈ ಒಂದು ಚಾನಲ್ನ ಉದ್ದೇಶ ಆಗಿರುತ್ತೆ. ಇದು ಒಂದು ಶಿಕ್ಷಣಾಸಕ್ತರಿಗೆ ಒಂದು ಅವಕಾಶ ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದೆ ನಾನು ಈ ಒಂದು ಚಾನಲಲ್ಲಿ ನಿಮಗೆ ಅನುಕೂಲವಾಗುವಂತಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು, ಪರಿಕಲ್ಪನೆಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ನಾವು ತುಂಬ ಸಮಯವನ್ನು ತೆಗೆದುಕೊಳ್ಳದೆ ಇವತ್ತಿನ ದಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೋವಿಜ್ಞಾನ ಅಂದರೆ ಏನು, ಆ ಮನೋವಿಜ್ಞಾನ ಪದದ ಅರ್ಥ ಏನು, ಮನೋವಿಜ್ಞಾನದ ವ್ಯಾಖ್ಯಾನಗಳೇನೇನಿದೆ, ಅದು ಹೇಗೆ ಮನೋವಿಜ್ಞಾನ ಹಂತ ಹಂತವಾಗಿ ಈಗಿರುವಂತಹ ಒಂದು ವ್ಯಾಖ್ಯಾನಕ್ಕೆ ಬಂತು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಮನೋವಿಜ್ಞಾನ ಇವತ್ತಿನ ಎಲ್ಲ ಆಯಾಮಗಳಲ್ಲೂ ಹಾಸುಹೊಕ್ಕಾಗಿ ಇರುವಂತಹ ಒಂದು ಪರಿಕಲ್ಪನೆ. ಮನೋವಿಜ್ಞಾನ ಇವತ್ತಿನ ದಿನದಲ್ಲಿ ಅತ್ಯಂತ ಅವಶ್ಯಕ, ಪ್ರತಿಯೊಬ್ಬ ವ್ಯಕ್ತಿಗೂ ಇದು ತುಂಬ ಅತ್ಯಂತ ಅವಶ್ಯಕ ಮತ್ತು ತಿಳ್ಕೊಳ್ಳೋದು ಅತ್ಯಂತ ಒಂದು ಮಹತ್ವದ ಒಂದು ಹಂತವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಮನೋವಿಜ್ಞಾನವಿಲ್ಲದ ಈ ಒಂದು ಕ್ಷೇತ್ರವೇ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಮನೋವಿಜ್ಞಾನ ಅನ್ನುವಂತಹ ಪದದ ಅರ್ಥ ಏನು, ಇದರ ವ್ಯುತ್ಪತ್ತಿ ಹೇಗಾಯಿತು ಅನ್ನೋದನ್ನ ನೋಡೋಣ. ದ ಒರಿಜಿನ್ ಆಫ್ ಸೈಕಾಲಜಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದ ವರ್ಡ್ ಸೈಕಾಲಜಿ ಈಸ್ ಡಿರೈವ್ಡ್ ಫ್ರಮ್ ಅ 2 Greek ವರ್ಡ್. ದೇ ಆರ್ ಸೈಕೆ ಅಂಡ್ ಲೋಗೋಸ್. ಯಾವುದು? ಸೈಕೆ ಮತ್ತು ಲೋಗೋಸ್ ಎನ್ನುವಂತಹ 2 ಗ್ರೀಕ್ ಪದಗಳಿಂದ ಮನೋವಿಜ್ಞಾನ ಅನ್ನುವಂತಹ ವಿಷಯ ಬಂದಿದೆ ಅನ್ನೋದು. ಅದು ಅದರ ಮೂಲ. ಹಾಗಿದ್ರೆ ಸೈಕೆ ಅಂತ ಹೇಳಿದ್ರೆ ಸೋಲ್ ಅಥವಾ ಮೈಂಡ್ ಅಂತ ನಾವು ಕರಿತೀವಿ. ಹಾಗೆ ಲೋಗೋಸ್ ಅಂತ ಹೇಳಿದ್ರೆ ಸ್ಟಡಿ ಅಥವಾ ಸೈನ್ಸ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಮನೋವಿಜ್ಞಾನ ಅಂದರೆ ಏನು? ಹಾಗಿದ್ರೆ ಮನೋವಿಜ್ಞಾನ ಅಂತ ಹೇಳಿದ್ರೆ ಆತ್ಮದ ಅಧ್ಯಯನ ಅಥವಾ ಸೈಕಾಲಜಿ ಈಸ್ ಒರಿಜಿನಲಿ ಮೀನ್ಡ್ ಈಸ್ ದ ಸ್ಟಡಿ ಆಫ್ ಸೋಲ್. ಅಂದರೆ ಆತ್ಮದ ಅಧ್ಯಯನ. ಮನೋವಿಜ್ಞಾನ ಅಂತ ಹೇಳಿದ್ರೆ ಅದು ಆತ್ಮದ ಅಧ್ಯಯನ ಅಂತ ನಾವು ಕರಿತೀವಿ. ಹಾಗಿದ್ರೆ ಈ ಮನೋವಿಜ್ಞಾನ ಅನ್ನುವಂಥದ್ದು ಪ್ರತ್ಯೇಕ ವಿಷಯ ಆಗಿತ್ತಾ ಮೊದಲು? ಇಲ್ಲ. ಮನೋವಿಜ್ಞಾನ ಅನ್ನುವಂಥದ್ದು ದ ಸೈಕಾಲಜಿ ಈಸ್ ಸ್ಟಡೀಡ್ ಅಂಡರ್ ದ ಫಿಲಾಸಫಿ. ಯಾಕೆ ಅಂತ ಹೇಳಿದ್ರೆ, ತತ್ವಜ್ಞಾನವನ್ನು ಅಥವಾ ಫಿಲಾಸಫಿಯನ್ನು ನಾವು ಎಲ್ಲ ವಿಜ್ಞಾನಗಳ ತಾಯಿ ಅಂತ ಕರಿತೀವಿ, ಅಥವಾ ಎಲ್ಲ ವಿಷಯಗಳ ತಾಯಿ ಅಂತ ಕರಿತೀವಿ. ಮದರ್ ಆಫ್ ಆಲ್ ಸಬ್ಜೆಕ್ಟ್ ಈಸ್ ಫಿಲಾಸಫಿ ಅಂತ ಕರಿತೀವಿ. ಹಾಗೆ ನಮ್ಮ ಮನೋವಿಜ್ಞಾನ ಕೂಡ ತತ್ವಶಾಸ್ತ್ರದ ಅಡಿಯಲ್ಲಿ ಅರ್ಲಿಯರ್ ಅದನ್ನು ಅಧ್ಯಯನ ಮಾಡಲಾಗ್ತಾ ಇತ್ತು. ಕ್ರಮೇಣ ಅದು ಒಂದು ಸಪ್ರೇಟ್ ಸಬ್ಜೆಕ್ಟ್ ಆಗಿ ಬಂತು. ಇದನ್ನು ನಾನು ಮುಂದಿನ ಕ್ಲಾಸಲ್ಲಿ ಹಿಸ್ಟ್ರಿ ಆಫ್ ಸೈಕಾಲಜಿ ಅಥವಾ ಹಿಸ್ಟಾರಿಕಲ್ ಮೈಲ್ಸ್ಟೋನ್ ಆಫ್ ಸೈಕಾಲಜಿ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಮಾತಾಡಬೇಕಾದ್ರೆ ಹೇಳ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಮನೋವಿಜ್ಞಾನ ಅಂದರೆ ಏನು, ಅದರ ಮೂಲ ಏನು, ಅದರ ಪರಿಕಲ್ಪನೆ ಏನು, ಅದರ ಉದ್ದೇಶಗಳೇನು, ಮತ್ತು ಅದರ ಯಾವ್ಯಾವ ವ್ಯಾಖ್ಯಾನಗಳನ್ನು ಒಳಗೊಂಡಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನಾನು ಆಗಲೇ ಹೇಳಿದಂಗೆ ದ ವರ್ಡ್ ಸೈಕಾಲಜಿ ಇಸ್ ಡಿರೈವ್ಡ್ ಫ್ರಮ್ ಅ 2 Greek ವರ್ಡ್, ದಟ್ ಈಸ್ psyche and logos. Psyche means a soul or mind. Logos means study or science, which means psychology is a study of soul. ಮನೋವಿಜ್ಞಾನ 2 ಗ್ರೀಕ್ ಪದಗಳಿಂದ ಉಗಮವಾಗಿದೆ. ಇದರ ಅರ್ಥ ಇದು ಸೈಕೆ ಮತ್ತು ಲೋಗೋಸ್ ಅನ್ನುವಂತಹ 2 ಪದಗಳಿಂದ ಉಗಮವಾಗಿದೆ. ಇದರ ಅರ್ಥ ಆತ್ಮದ ಅಧ್ಯಯನ ಅಂತ. ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಮನೋವಿಜ್ಞಾನವನ್ನ ಸ್ಟಡಿ ಆಫ್ ಸೋಲ್ ಅಂತ ಕರಿತಾ ಇದ್ರು. ದಟ್ ಈಸ್ ದ ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಮನೋವಿಜ್ಞಾನಕ್ಕಿದ್ದಂತಹ ಒಂದು ಡೆಫಿನಿಷನ್ ಅದಾಗಿತ್ತು. ಅದಾದ ಮೇಲೆ
ಮನೋವಿಜ್ಞಾನಕ್ಕೆ ಒಂದಷ್ಟು ಸೈಂಟಿಫಿಕ್ ಏನಿಲ್ಲ ಅನ್ನೋದು ಇರಲಿಲ್ಲ. ಸೊ ಅಂದರೆ ಕನ್ನಡದಲ್ಲಿ ಮನಸ್ಸಿನ ಅಧ್ಯಯನ ಅಂತ ನಾವು ಅದನ್ನು ಕರಿತೀವಿ. ಸೊ ಮನಸ್ಸಿನ ಅಧ್ಯಯನ ಅಂತ ಅಂದ ತಕ್ಷಣವೇ ಸೊ ಅದನ್ನ ಮನಸ್ಸನ್ನೋದು ಎಲ್ಲಿದೆ, ಸೊ ಮನಸ್ಸನ್ನು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯನಾ, ಈ ಎಲ್ಲ ಪ್ರಶ್ನೆಗಳು ಬಂದಾಗ ಸೊ ಆ ಒಂದು ಡೆಫಿನಿಷನ್ ಅನ್ನೋದು ಡಿಸಪಿಯರ್ ಆಗ್ತಾ ಹೋಗ್ತು. ಸೊ ಅದಾದಮೇಲೆ ಸೆಕೆಂಡ್ ಸ್ಟೇಜಲ್ಲಿ ಬಂದದ್ದೇ ಸೊ ಸೈಕಾಲಜಿ ಎಸ್ ಎ ಸ್ಟಡಿ ಆಫ್ ಮೈಂಡ್ ಅಂತ. ಸೊ ಸೋಲ್ ಇಲ್ಲ, ಆತ್ಮ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಬಂದಮೇಲೆ ಸೊ ಇಲ್ಲ, ಮನೋವಿಜ್ಞಾನ ಅಂತ ಹೇಳಿದ್ರೆ ಅದು ಮನಸ್ಸಿನ ಅಧ್ಯಯನ ಅಂತ ಆಯಿತು. ಸೊ ಮನಸ್ಸು ಅಂದರೆ ಏನು, ಸೊ ಸೋಲ್ ಎಲ್ಲಿದೆ, ಸೊ ಮನಸ್ಸು ಅಂತ ಹೇಳಿದ್ರೆ ಒಂದು ಮಾನಸಿಕ ಚಟುವಟಿಕೆ ಅನ್ನುವಂತಹ ಪರಿಕಲ್ಪನೆ ಆ ಒಂದು ಸಂದರ್ಭದಲ್ಲಿ ಇತ್ತು. ಆ ಮಾನಸಿಕ ಪರಿಕಲ್ಪನೆ ಅನ್ನೋದು ಎಲ್ಲಿದೆ, ಎಗೇನ್ ದಿರ್ ಇಸ್ ಎ ಕ್ವಶನ್. ಸೊ ಹಾಗಾಗಿ ಮನಸ್ಸಿನ ಅಧ್ಯಯನ ಅನ್ನೋದು ಕೂಡ ಅಲ್ಲಿ ಡಿಸಪಿಯರ್ ಆಗ್ತಾ ಹೋಯಿತು. ಸೊ ಕ್ರಮೇಣವಾಗಿ ಸೊ ಮೂರನೇ ಹಂತದಲ್ಲಿ ಮತ್ತೆ ಒಂದಷ್ಟು ಮನೋವಿಜ್ಞಾನಿಗಳೆಲ್ಲ ಸೇರಿ ಮನೋವಿಜ್ಞಾನವನ್ನು ಸೈಕಾಲಜಿ ಎಸ್ ಎ ಸ್ಟಡಿ ಆಫ್ ಕಾನ್ಸಿಯಸ್ನೆಸ್ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಸೊ ಸೈಕಾಲಜಿ ಸ್ಟಡಿಡ್ ಕಾನ್ಸಿಯಸ್ ಎಕ್ಸ್ಪೀರಿಯನ್ಸ್ ಸಚ್ ಆಸ್ ಫೀಲಿಂಗ್ಸ್ ಆ್ಯಂಡ್ ಸೆನ್ಸೇಷನ್ ಅನ್ನುವಂತಹ ಒಂದು ವ್ಯಾಖ್ಯಾನವನ್ನು ಬಂತು. ಸೊ ಅದಾದ ಮೇಲೆ ಬಂದಂಥದ್ದು ಈಗ ಪ್ರಸ್ತುತದಲ್ಲಿರುವಂತಹ ಮನೋವಿಜ್ಞಾನದ ವ್ಯಾಖ್ಯಾನ. ಸೊ ಅದನ್ನು ಸ್ಟೇಜ್ 4 ಡೆಫಿನೇಷನ್ ಅಂತ ಕರಿತೀವಿ. ಸೊ ಅದನ್ನು ಡಿಫೈನ್ ಮಾಡಿದವರು ಯಾರು ಅಂತ ಹೇಳಿದ್ರೆ ಸೊ ಜಾನ್ ಬಿ ವ್ಯಾಟ್ಸನ್. ಸೊ ಜಾನ್ ಬಿ ವ್ಯಾಟ್ಸನ್ ಅನ್ನೋರು ಒಬ್ಬ ವರ್ತನವಾದಿ. ಸೊ ವರ್ತನ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ನಾವು ಅವರನ್ನು ಕರಿತೀವಿ. ಸೊ ಅವರು ಸೈಕಾಲಜಿ ಆಸ್ ದ ಸೈನ್ಸ್ ಆಫ್ ಬಿಹೇವಿಯರ್, ಸೊ ವರ್ತನೆಯ ವಿಜ್ಞಾನವೇ ಮನೋವಿಜ್ಞಾನ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ತಿಳಿಸಿದ್ರು. ಸೊ ಈ ಫೋಕಸಸ್ ಆನ್ ಅಬ್ಸರ್ವಬಲ್ ಆ್ಯಂಡ್ ಮೆಷರಬಲ್ ಬಿಹೇವಿಯರ್. ಸೊ ಮಾಪನ ಮಾಡಬಹುದಾದ ಮತ್ತು ವೀಕ್ಷಿಸಬಹುದಾದಂತಹ ವರ್ತನೆಗಳನ್ನು ಅಧ್ಯಯನ ಮಾಡುವಂಥದ್ದೇ ಮನೋವಿಜ್ಞಾನ ಅನ್ನುವಂಥದ್ದನ್ನು ಜಾನ್ ಬಿ ವ್ಯಾಟ್ಸನ್ ಅವರು ಹೇಳಿದ್ರು. ಸೊ ಅದಾದ ಮೇಲೆ ಆಧುನಿಕ ಮನೋವಿಜ್ಞಾನಿಗಳು ಮನೋವಿಜ್ಞಾನವನ್ನು ಸೊ ಹೀಗೆ ವ್ಯಾಖ್ಯಾನಿಸ್ತಾರೆ. ಏನಂದರೆ ಮನೋವಿಜ್ಞಾನ ಅನ್ನುವಂಥದ್ದು ಬಿಹೇವಿಯರ್ ಆ್ಯಂಡ್ ಮೆಂಟಲ್ ಪ್ರೋಸೆಸ್ಸನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದು ಅಂತ. ಸೊ ಸೈಕಾಲಜಿ ಇಸ್ ಎ ಸ್ಟಡಿ ಆಫ್ ಬೋತ್ ಬಿಹೇವಿಯರ್ ಆ್ಯಂಡ್ ಮೆಂಟಲ್ ಪ್ರೋಸೆಸ್ ಸೈಂಟಿಫಿಕಲಿ ಅನ್ನೋದು ಮಾಡ್ರನ್ ಒಂದು ವ್ಯಾಖ್ಯಾನ ಆಗಿದೆ. ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ, ಸೊ ಮೊದಲನೇದಾಗಿ ನಾವು ಮನೋವಿಜ್ಞಾನ ಅಂದರೆ ಏನು, ಸೊ ಮನೋವಿಜ್ಞಾನ ಅನ್ನುವಂತಹ ಒಂದು ಪರಿಕಲ್ಪನೆ ಹೇಗೆ ಬಂತು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ತಿಳ್ಕೋಬೇಕು. ಸೊ ನಾವು ವಿಲ್ಹೆಲ್ಮ್ ವೂಂಟ್, ಸೊ ವಿಲ್ಹೆಲ್ಮ್ ವೂಂಟ್ ಅನ್ನೋರನ್ನು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಯಾಕೆ ಗೊತ್ತಾ? ಸೊ ಈ ಎಸ್ಟಾಬ್ಲಿಷ್ಡ್ ಫಸ್ಟ್ ಸೈಕಾಲಜಿಕಲ್ ಲ್ಯಾಬೊರೇಟರಿ ಇನ್ ಲೀಪ್ಜಿಗ್ ಅಟ್ ಜರ್ಮನ್. ಸೊ ಜರ್ಮನಿಯ ಲೀಪ್ಜಿಗ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ 1879ರಲ್ಲಿ ಸೊ ಇವರು ಮೊಟ್ಟ ಮೊದಲ ಮನೋವಿಜ್ಞಾನ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅದಾದ ಮೇಲೆ ಇವರನ್ನ ನಾವು ಸೊ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ. ಯಾರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ? ಸೊ ವಿಲ್ಹೆಲ್ಮ್ ವೂಂಟ್ ಅವರನ್ನ ನಾವು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ತುಂಬ ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿಗಳೇ. ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ದ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಥವಾ ಆಧುನಿಕ ಮನೋವಿಜ್ಞಾನದ ಪಿತಾಮಹ ವಿಲ್ಹೆಲ್ಮ್ ವೂಂಟ್. ಸೊ ಯಾಕೆ ಅವರನ್ನ ಪಿತಾಮಹ ಅಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಜರ್ಮನಿಯ ಲೀಪ್ಜಿಗ್ ಅನ್ನುವಂತಹ ಒಂದು ಸ್ಥಳದಲ್ಲಿ 1879ರಲ್ಲಿ ಇವರು ಮೊಟ್ಟ ಮೊದಲ ಮನೋವಿಜ್ಞಾನ ಪ್ರಯೋಗಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಹಾಗಿದ್ರೆ ನಮಗೆ ಮನೋವಿಜ್ಞಾನ ಅಂದ್ರೆ ಏನು, ಮನೋವಿಜ್ಞಾನದ ಒಂದು ಯಾರನ್ನ ಫಾದರ್ ಅಂತ ಕರಿತೀವಿ, ಅದು ಯಾವ್ಯಾವ ಸ್ಟೇಜಲ್ಲಿ ವಿಕಸನ ಆಯಿತು ಅನ್ನೋದು ನಮಗೆ ಗೊತ್ತಾಯಿತು. ಸೊ ಹಾಗಿದ್ರೆ ಮನೋವಿಜ್ಞಾನ ಅಂದರೆ ಏನು, ಅದರ ಅರ್ಥ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಸೈಕಾಲಜಿ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಹ್ಯೂಮನ್ ಆ್ಯಂಡ್ ಅನಿಮಲ್ ಬಿಹೇವಿಯರ್ ಆ್ಯಂಡ್ ಇಸ್ ಮೆಂಟಲ್ ಪ್ರೋಸೆಸ್. ಸೊ ಸೈಕಾಲಜಿ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಹ್ಯೂಮನ್ ಆ್ಯಂಡ್ ಅನಿಮಲ್ ಬಿಹೇವಿಯರ್ ಆ್ಯಂಡ್ ಮೆಂಟಲ್ ಪ್ರೋಸೆಸಸ್. ಸೊ ಮನೋವಿಜ್ಞಾನ ಅನ್ನುವಂಥದ್ದು ಮಾನವ ಮತ್ತು ಪ್ರಾಣಿಗಳ ವರ್ತನೆಯನ್ನು ಮತ್ತು ಅವರ ಮಾನಸಿಕ ಪ್ರಕ್ರಿಯೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದೇ ಮನೋವಿಜ್ಞಾನ ಆಗಿದೆ. ಸೊ ಇದು ಈ ಒಂದು ಮನೋವಿಜ್ಞಾನ ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಪೀಪಲ್ ಥಿಂಕ್, ಹೌ ಪೀಪಲ್ ಫೀಲ್, ಹೌ ಪೀಪಲ್ ಲರ್ನ್ ಆ್ಯಂಡ್ ಹೌ ಪೀಪಲ್ ರಿಮೆಂಬರ್, ಹೌ ಪೀಪಲ್ ಪರ್ಸೀವ್ಸ್ ಆ್ಯಂಡ್ ಹೌ ಪೀಪಲ್ ಬಿಹೇವ್ ಅನ್ನೋದನ್ನು ವ್ಯಕ್ತಪಡಿಸುತ್ತೆ. ಅಂದರೆ ಮನೋವಿಜ್ಞಾನ ಜನರು ಹೇಗೆ ಯೋಚನೆ ಮಾಡ್ತಾರೆ, ಜನರು ಹೇಗೆ ಭಾವಿಸ್ತಾರೆ, ಸೊ ಜನರ ಭಾವನೆಗಳೇನು, ಜನರು ಹೇಗೆ ಕಲಿತಾರೆ,
ಸೊ ಜನರು ಕಲ್ತಿದ್ದನ್ನ ಹೇಗೆ ನೆನಪಲ್ಲಿ ಉಳಿಸ್ಕೊಳ್ತಾರೆ, ಜೊತೆಗೆ ಅವರು ಹೇಗೆ ಅದನ್ನ ರಿಸೀವ್ ಮಾಡ್ಕೊಳ್ತಾರೆ, ಅವರ ಮನೋಧೋರಣೆ ಏನು, ಸೊ ಅವರ ಒಂದು ವರ್ತನೆ ಹೇಗಿರುತ್ತೆ, ಇದೆಲ್ಲವನ್ನ ತಿಳಿಸ್ಕೊಡುವಂಥದ್ದು ನಮ್ಮ ಮನೋವಿಜ್ಞಾನ. ಸೊ ಹಾಗಾಗಿ ಮನೋವಿಜ್ಞಾನ ಅಂತ ಹೇಳಿದ್ರೆ ಸೊ ಮಾನವನ ಮಾನಸಿಕ ಪ್ರಕ್ರಿಯೆ ಮತ್ತು ಅವನ ಒಂದು ಮಾನವನ ವರ್ತನೆ ಹಾಗೂ ಪ್ರಾಣಿಗಳ ವರ್ತನೆಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದನ್ನು ನಾವು ಮನೋವಿಜ್ಞಾನ ಅಂತ ಕರಿತೀವಿ. ಸೊ ಇದು ಅವನು ಹೇಗೆ ಆಲೋಚನೆ ಮಾಡ್ತಾನೆ, ಹೇಗೆ ಜೀವಿಸ್ತಾನೆ, ಹೇಗೆ ಭಾವಿಸ್ತಾನೆ, ಹೇಗೆ ಕಲಿತಾನೆ, ಹೇಗೆ ನೆನಪಲ್ಲಿ ಉಳಿಸ್ಕೊಳ್ತಾನೆ, ಹೇಗೆ ಗ್ರಹಿಸ್ತಾನೆ, ಸೊ ಹೇಗೆ ವರ್ತಿಸ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಮನೋವಿಜ್ಞಾನ ಅಂದ್ರೆ ಏನು ಅನ್ನುವಂಥದ್ದು. ಹಾಗಿದ್ರೆ ಸೊ ಅದರ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಸೈಕಾಲಜಿ ಇಸ್ ಬೋತ್ ಅ ಸೈನ್ಸ್ ಅಂಡ್ ಅಪ್ಲೈಡ್ ಡಿಸಿಪ್ಲಿನ್. ಸೊ ಮನೋವಿಜ್ಞಾನ ಅನ್ನುವಂಥದ್ದು ಒಂದು ವಿಜ್ಞಾನವೂ ಕೂಡ ಹೌದು, ಒಂದು ಅನ್ವಯಿಕ ಶಾಖೆ ಕೂಡ ಹೌದು. ಹಾಗಾಗಿ ಮನೋವಿಜ್ಞಾನವನ್ನು ನಾವು ಒಂದು ವಿಜ್ಞಾನ ಅಂತಾನೂ ಕರಿತೀವಿ, ಹಾಗೆಯೇ ಇದು ಒಂದು ಅನ್ವಯಿಕ ಶಾಸ್ತ್ರ ಅಂತಾನೂ ಕೂಡ ನಾವು ಅದನ್ನು ಕರಿತೀವಿ. ಸೊ ಇದರಲ್ಲಿ ನಾವು ಏನೇನನ್ನೆಲ್ಲ ಅಧ್ಯಯನ ಮಾಡ್ತೀವಿ ಅಥವಾ ಮನೋವಿಜ್ಞಾನವನ್ನು ನಾವು ಯಾವ ಪರಿಕಲ್ಪನೆಯಲ್ಲಿ ಬೆಳೆಸ್ತೀವಿ ಅನ್ನೋದಾದರೆ, ಸೊ ಮನೋವಿಜ್ಞಾನವನ್ನು ನಾವು ವರ್ತನೆಯನ್ನು ಅಧ್ಯಯನ ಮಾಡಲಿಕ್ಕೆ ಬಳಸ್ತೀವಿ. ಸೊ ದ ಸೈಕಾಲಜಿ ವಾಸ್ ಯೂಸ್ಡ್ ಟು ಸ್ಟಡಿ ದ ಬಿಹೇವಿಯರ್ ಆಫ್ ಅ ಪರ್ಸನ್ ಆ್ಯಂಡ್ ಟು ಸ್ಟಡಿ ದ ಮೆಂಟಲ್ ಪ್ರೋಸೆಸ್ ಆಫ್ ಅ ಹ್ಯೂಮನ್ ಬೀಯಿಂಗ್. ಮಾನವನಲ್ಲಿ ಮಾನಸಿಕ ಪ್ರಕ್ರಿಯೆ ಹೇಗಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಮನೋವಿಜ್ಞಾನ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮಗೆ ವೈಯಕ್ತಿಕ ವಿಭಿನ್ನತೆಗಳು, ಮನುಷ್ಯರು ಯಾಕೆ ಒಬ್ಬರು ಇನ್ನೊಬ್ಬರ ಥರ ಇಲ್ಲ, ಅಥವಾ ವಿದ್ಯಾರ್ಥಿಗಳು ಯಾಕೆ ಒಬ್ಬರ ಥರ ಇಲ್ಲ, ಸೊ ಯಾಕೆ ಅದು ಇಂಡಿವಿಜುವಲ್ ಡಿಫ್ರೆನ್ಸ್ ಅಂದರೆ ಏನು, ಸೊ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಈ ಒಂದು ಮನೋವಿಜ್ಞಾನ ಸಹಾಯ ಮಾಡುತ್ತೆ. ಜೊತೆಗೆ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಸೊ ಕಲಿಕೆ ಅಂದರೆ ಏನು, ಅಂದರೆ ವಿಕಾಸ ಹೇಗಾಗುತ್ತೆ, ವಿಕಾಸದ ಪರಿಕಲ್ಪನೆ ಏನು, ಸೊ ಮನುಷ್ಯ ಅಥವಾ ಮಾನವ ಅಥವಾ ಒಂದು ಪ್ರಾಣಿ ಪರಿಸರದ ಜೊತೆಗೆ ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ, ಸೊ ಅದರ ಒಂದು ಪ್ರಿಡಿಕ್ಷನ್ ಏನು, ಅದು ಹೇಗೆ ಬಿಹೇವಿಯರನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೆ, ಸೊ ಅಂದರೆ ಒಬ್ಬ ಮನುಷ್ಯನ ವರ್ತನೆಯನ್ನು ಹೇಗೆ ಊಹಿಸಬಹುದು, ಸೊ ಹೇಗೆ ಆ ಒಂದು ವರ್ತನೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು, ಇದೆಲ್ಲವನ್ನು ತಿಳಿಸುವಂತಹದ್ದೇ ಈ ಒಂದು ಮನೋವಿಜ್ಞಾನದ ಪರಿಕಲ್ಪನೆಯಾಗಿದೆ. ಸೊ ಸೈಕಾಲಜಿ ಈಸ್ ಆಲ್ವೇಸ್ ಎಕ್ಸಾಮಿನ್ ಬೋತ್ ದ ಅಬ್ಸರ್ವಬಲ್ ಆಕ್ಷನ್ ಆ್ಯಂಡ್ ಇಂಟರ್ನಲ್ ಮೆಂಟಲ್ ಆಕ್ಟಿವಿಟೀಸ್. ಸೊ ಇದರ ಅರ್ಥ ಇಷ್ಟೇ ವೀಕ್ಷಕರೇ, ಮನೋವಿಜ್ಞಾನ ಅನ್ನುವಂಥದ್ದು ವೀಕ್ಷಿಸಬಹುದಾದಂತಹ ಪ್ರಕ್ರಿಯೆಗಳು ಹಾಗೂ ಆಂತರಿಕವಾಗಿ ಮನಸ್ಸಿನಲ್ಲಿ ಉಂಟಾಗುವಂತಹ ಮಾನಸಿಕ ಚಟುವಟಿಕೆಗಳನ್ನು ಪರೀಕ್ಷೆ ಮಾಡುವುದೇ ಮನೋವಿಜ್ಞಾನವಾಗಿದೆ. ಈ ಮನೋವಿಜ್ಞಾನದ ಕುರಿತಾಗಿ ಹಲವಾರು ಮನೋವಿಜ್ಞಾನಿಗಳು ತಮ್ಮದೇ ಆದಂತಹ ಒಂದಷ್ಟು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಸೊ ಅದರಲ್ಲಿ ವೆರಿ ಫ್ಯೂ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಒಂದಷ್ಟು ಕೆಲವು ವ್ಯಾಖ್ಯಾನಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ಅದರಲ್ಲಿ ವಿಲಿಯಂ ಜೇಮ್ಸ್ ಒಬ್ಬ ಪ್ರಖ್ಯಾತ ಮನೋವಿಜ್ಞಾನಿ. ಇವರೇನು ಹೇಳ್ತಾರೆ ಅಂದರೆ, ಸೈಕಾಲಜಿ ಇಸ್ ಅ ಸೈನ್ಸ್ ಆಫ್ ಮೆಂಟಲ್ ಲೈಫ್. ಸೊ ಮನೋವಿಜ್ಞಾನ ಅನ್ನುವಂಥದ್ದು ಮಾನಸಿಕ ಜೀವನದ ವೈಜ್ಞಾನಿಕ ಅಧ್ಯಯನ ಅಂತ ಹೇಳ್ತಾರೆ. ಸೊ ಸೈಕಾಲಜಿ ಇಸ್ ದ ಸೈನ್ಸ್ ಆಫ್ ಮೆಂಟಲ್ ಲೈಫ್, ಮಾನಸಿಕ ಜೀವನದ ಒಂದು ವಿಜ್ಞಾನ ಅಂತ ಕರೀತಾರೆ. ಸೊ ಹಾಗೇನೆ ವರ್ತನವಾದಿ ಜಾನ್ ಬಿ ವ್ಯಾಟ್ಸನ್ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಸೈಕಾಲಜಿ ಇಸ್ ದ ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಹೇಳಿದ್ರೆ ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆಯ ವಿಜ್ಞಾನ ಅಂತ ಕರೀತಾರೆ. ಸೊ ಏನ್ ಹೇಳ್ತಾರೆ ಜಾನ್ ಬಿ ವ್ಯಾಟ್ಸನ್, ಸೊ ಸೈಕಾಲಜಿ ಅಥವಾ ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆಯ ವಿಜ್ಞಾನ ಅಂತ ಹೇಳ್ತಾರೆ. ಸೊ ಹಾಗೇನೆ ರಾಬರ್ಟ್ ಎಸ್ ವುಡ್ವರ್ತ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಸೈಕಾಲಜಿ ಇಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಆಕ್ಟಿವಿಟೀಸ್ ಆಫ್ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದೇ ಮನೋವಿಜ್ಞಾನ ಅಂತ ಅವ್ರು ಹೇಳ್ತಾರೆ. ಸೊ ಹಾಗೇನೆ ಮತ್ತೊಬ್ಬ ದ ಫೇಮಸ್ ಸೈಕಾಲಜಿಸ್ಟ್ ಸೊ B.F. ಸ್ಕಿನ್ನರ್, ಸೊ ಇವ್ರು ಏನು ಹೇಳ್ತಾರೆ, ಸೊ ಸೈಕಾಲಜಿ ಡೀಲ್ಸ್ ವಿತ್ ದ ಪ್ರಿಡಿಕ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಬಿಹೇವಿಯರ್. ವರ್ತನೆಯನ್ನು ಊಹಿಸುವುದು ಮತ್ತು ಅದನ್ನು ನಿಯಂತ್ರಣ ಮಾಡುವಂಥದ್ದನ್ನು ತಿಳಿಸುವಂಥದ್ದೇ ಮನೋವಿಜ್ಞಾನ ಅಂತ ಹೇಳ್ತಾರೆ. ಅಂದರೆ ಯಾವುದೇ ವರ್ತನೆಯನ್ನು ನಿಯಂತ್ರಣ ಮಾಡೋದು ಮತ್ತು ಊಹಿಸುವಂಥದ್ದನ್ನು ತಿಳಿಸುವಂತಹ ಒಂದು ವಿಜ್ಞಾನವೇ ಮನೋವಿಜ್ಞಾನ ಅಂತ ಹೇಳ್ಬೋದು ಅಂತ ವ್ಯಾಖ್ಯಾನಿಸ್ತಾರೆ B.F. ಸ್ಕಿನ್ನರ್ ಅವರು. ಸೊ ಹೀಗೆ ಹಲವಾರು ಮನೋವಿಜ್ಞಾನಿಗಳು ಅವರದೇ ಆದ ರೀತಿಯಲ್ಲಿ ಮನೋವಿಜ್ಞಾನವನ್ನು ವ್ಯಾಖ್ಯಾನಿಸ್ತಾರೆ. ಸೊ ಫೈನಲ್ ಆಗಿ ನಾವು ಮನೋವಿಜ್ಞಾನ ಅಂದ್ರೆ ಏನು ಅಂತ ಹೇಳಿದ್ರೆ, ಸೊ ಸೈಕಾಲಜಿ ಇಸ್ ದ ಸೈಂಟಿಫಿಕ್ ಸ್ಟಡಿ ಆಫ್
ಬಿಹೇವಿಯರ್ ಆ್ಯಂಡ್ ಮೆಂಟಲ್ ಪ್ರೋಸೆಸ್ ಆಫ್ ಹ್ಯೂಮನ್ ಬೀಯಿಂಗ್ ಆರ್ ಅನಿಮಲ್ಸ್ ಅಂತ ಹೇಳ್ಬೋದು. ಅಂದರೆ ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆ ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಆ, ಒಂದು ಕ್ಷೇತ್ರವೇ ಮನೋವಿಜ್ಞಾನ ಅಂತ ನಾವು ಅದನ್ನು ಹೇಳ್ಬೋದು. ಸೊ ಹಾಗಿದ್ರೆ ಈ ಮನೋವಿಜ್ಞಾನದ ಉದ್ದೇಶ ಏನು? ಸೊ ಯಾಕೆ ನಾವು ಆನ್ ವಿಚ್ ಬೇಸಿಸ್ ಮನೋವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು? ಸೊ ಅದರ ಉದ್ದೇಶ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ, ಸೊ ಪ್ರಶಿಕ್ಷಣಾರ್ಥಿಗಳೇ ಅಥವಾ ಶಿಕ್ಷಣಾರ್ಥಿಗಳೇ, ಶಿಕ್ಷಕರೇ, ನಿಮಗೆ ಈ ಒಂದು ಕಾನ್ಸೆಪ್ಟು ಅರ್ಥ ಆದರೆ ಮನೋವಿಜ್ಞಾನ ತುಂಬ ಸರಳವಾಗಿ, ತುಂಬ ಸುಲಲಿತವಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಮನೋವಿಜ್ಞಾನ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈಗ ನಾನು ಹೇಳುವಂಥದ್ದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮೈಂಡಲ್ಲಿ ಅದನ್ನು ಬರೆದಿಟ್ಕೊಳ್ಳಿ, ಅಥವಾ ನಿಮ್ಮ ಮನಸ್ಸಲ್ಲಿ ಅದನ್ನು ಮತ್ತೆ ಮತ್ತೆ ಗುನುಗಿಸಿದಾಗ ಮಾತ್ರ ನಮಗೆ ಮನೋವಿಜ್ಞಾನ ಅಂದರೆ ಏನು, ಸೊ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಕ್ರಮ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಮನೋವಿಜ್ಞಾನದ ಉದ್ದೇಶಗಳು ಏನೇನು? ಸೊ ಯಾವ ಒಂದು ಉದ್ದೇಶಗಳನ್ನು ಇಟ್ಕೊಂಡು ನಾವು ಮನೋವಿಜ್ಞಾನವನ್ನು ಸ್ಟಡಿ ಮಾಡಿದ್ರೆ ಅಥವಾ ಅಧ್ಯಯನ ಮಾಡಿದ್ರೆ ಅದು ನಮ್ಗೆ ತುಂಬ ಸುಲಭ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಸೊ ಮೊದಲನೇ ಉದ್ದೇಶ ಏನು ಅಂತ ಹೇಳಿದ್ರೆ, ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್, ಅಂದರೆ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋಕೆ. ಸೊ ಇವತ್ತು ಜಗತ್ತಲ್ಲಿ ಒಬ್ಬ ವ್ಯಕ್ತಿ ಇದ್ದಂಗೆ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಸೊ ಡು ಯು ನೋ ದಟ್ ಇನ್ ದ ಯೂನಿವರ್ಸ್ ದೇರ್ ಈಸ್ ನೋ ದ ಸೇಮ್ ಫೀಚರ್ ಇರುವಂತಹ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಈಸ್ ನೋ ಕ್ರಿಯೇಚರ್ ಈಸ್ ದ ಸೇಮ್. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸೊ ವೈ ಪೀಪಲ್ ಬಿಹೇವ್ ಇನ್ ಅ ಪರ್ಟಿಕ್ಯುಲರ್ ವೇ. ಸೊ ಯಾಕೆ ಪ್ರತಿಯೊಬ್ಬರು ಒಂದೇ ರೀತಿ ಬಿಹೇವ್ ಮಾಡೋದಿಲ್ಲ, ವಿಭಿನ್ನವಾಗಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋದು ಈ ಮನೋವಿಜ್ಞಾನದ ಉದ್ದೇಶ ಆಗಿರುತ್ತೆ. ಅಂದರೆ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಮನೋವಿಜ್ಞಾನವನ್ನು ಸ್ಟಡಿ ಮಾಡಬೇಕಾಗತ್ತೆ. ಸೊ ದೆನ್ ಟು ಡಿಸ್ಕ್ರೈಬ್ ಬಿಹೇವಿಯರ್, ಸೊ ವರ್ತನೆಯನ್ನು ವರ್ಣಿಸ್ಲಿಕ್ಕೆ ಅಥವಾ ವಿವರಿಸಲಿಕ್ಕೆ ನಮಗೆ ಮನೋವಿಜ್ಞಾನ ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಜೀವಿಸಿರೋದು ಮನುಷ್ಯರ ಜೊತೆ ಅಥವಾ ಮಾನವರ ಜೊತೆಗೆ. ನಾವು ಮನುಷ್ಯ ಏಕಾಂಗಿ ಅಲ್ಲ, ಅವನೊಬ್ಬ ಸಾಮಾಜಿಕ ಜೀವಿ ಆಗಿರೋದ್ರಿಂದ ಅವನು ಸಮಾಜದಲ್ಲೇ ಇರಬೇಕು, ಒಂದು ಗುಂಪಿನಲ್ಲೇ ಇರಬೇಕಾಗಿರೋದ್ರಿಂದ ಸೊ ನಾವು ಒಬ್ಬ ವ್ಯಕ್ತಿಯ ಕ್ರಿಯೆಗಳೇನು, ಅವನ ಆ್ಯಕ್ಷನ್ಸ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡೋಕ್ಕೆ, ಅವನ ವರ್ತನೆ ಯಾವ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮಗೆ ಈ ಒಂದು ಮನೋವಿಜ್ಞಾನ ತುಂಬ ಮುಖ್ಯ ಆಗಿರುತ್ತೆ. ಸೊ ಮತ್ತೊಂದು ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಟು ಪ್ರಿಡಿಕ್ಟ್ ದ ಬಿಹೇವಿಯರ್, ಅಂದರೆ ವರ್ತನೆಯನ್ನು ವೀಕ್ಷಣೆ ಊಹಿಸುವಂಥದ್ದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನೀವು ಒಬ್ಬ ವ್ಯಕ್ತಿಯನ್ನು ಒಂದು 4-5 ದಿನಗಳ ಕಾಲ ಅಭ್ಯಾಸ ಅಥವಾ ಅವನನ್ನು ವೀಕ್ಷಣೆ ಮಾಡಿದ್ಮೇಲೆ ಅವನ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ಅವನ ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಅನ್ನೋದನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಮನೋವಿಜ್ಞಾನವನ್ನು ನಾವು ವರ್ತನೆಯನ್ನು ಊಹೆ ಮಾಡಲಿಕ್ಕೆ ಕೂಡ ನಾವು ಬಳಸ್ಬೋದು. ಸೊ ಅವನಿಗೆ ಯಾವ ರೀತಿಯಾದಂತಹ ಒಂದು ಬಿಹೇವಿಯರ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಇದನ್ನು ಬಳಸ್ಬೋದು ಅನ್ನುವಂಥದ್ದು. ನೆಕ್ಸ್ಟು ಮನೋವಿಜ್ಞಾನದ ಮತ್ತೊಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಕಂಟ್ರೋಲ್ ಆ್ಯಂಡ್ ಮಾಡಿಫೈ ದ ಬಿಹೇವಿಯರ್. ಸೊ ನಾವು ಮುಂದೆ ನಡೆಯುವಂತಹ ಅಥವಾ ಅನಪೇಕ್ಷಿತ ವರ್ತನೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಅಂದರೆ ವರ್ತನೆಯಲ್ಲಿ ಈಗ ನಾನು ವರ್ತನೆ ಬಗ್ಗೆ ಮಾತಾಡಬೇಕಾದ್ರೆ ಹೇಳೋಣ ಅಂತಿದ್ದೆ. ಸೊ ಈಗ ವರ್ತನೆ ಅನ್ನೋ ಪದ ಬಂದಿದೆ ಹೇಳ್ತೀನಿ. ವರ್ತನೆಯಲ್ಲಿ ಓವರ್ಟ್ ಬಿಹೇವಿಯರ್ ಆ್ಯಂಡ್ ಕೋವರ್ಟ್ ಬಿಹೇವಿಯರ್ ಅಂತ ನೋಡ್ತೀವಿ. ಸೊ ಬಿಹೇವಿಯರ್ ಈಸ್ ಹ್ಯಾವಿಂಗ್ 2 ಟೈಪ್ಸ್. ಒನ್ ಈಸ್ ಓವರ್ಟ್ ಬಿಹೇವಿಯರ್ ಆ್ಯಂಡ್ ಅನದರ್ ಒನ್ ಈಸ್ ಕೋವರ್ಟ್ ಬಿಹೇವಿಯರ್. ಅದೇ ಥರ ನಾವು ಇನ್ನೊಂದು ಆ್ಯಂಗಲಲ್ಲಿ ನೋಡೋದಾದರೆ, ಸೊ ಡಿಸೈರಬಲ್ ಬಿಹೇವಿಯರ್ ಆ್ಯಂಡ್ ಅನ್ಡಿಸೈರಬಲ್ ಬಿಹೇವಿಯರ್ ಅಂತ ಕೇಳ್ತೀವಿ. ಅಂದರೆ ಅಪೇಕ್ಷಿತ ವರ್ತನೆ ಮತ್ತು ಅನಪೇಕ್ಷಿತ ವರ್ತನೆ ಅನ್ನುವಂಥದ್ದು. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನೋವನ್ನು ಮಾಡದೇ ಇರೋ ಥರ ಅಥವಾ ಇನ್ನೊಬ್ಬರ ವರ್ತನೆಗೆ ಧಕ್ಕೆ ತರುವಂತಹದ್ದು ಅಥವಾ ಅವರ ಒಂದು ಮನಸ್ಸಿಗೆ ಘಾಸಿಗೊಳಿಸದೇ ಇರುವಂತಹ ಒಂದು ವರ್ತನೆಯನ್ನು ತೋರಿಸೋದನ್ನು ನಾವು ಡಿಸೈರಬಲ್ ಬಿಹೇವಿಯರ್ ಅಂತ ಕರಿತೀವಿ. ಅಂದರೆ ಸಮಾಜಕ್ಕೆ ಪೂರಕವಾದ ವರ್ತನೆಯನ್ನು ನಾವು ಡಿಸೈರಬಲ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ಅದೇ ನಾವು ಸಮಾಜಘಾತುಕವಾಗಿರುವಂತಹ ಅಥವಾ ಸಮಾಜಕ್ಕೆ ಕಂಟಕವಾಗಿರುವಂತಹ ವರ್ತನೆಯನ್ನು ತೋರಿಸೋದಕ್ಕೆ ನಾವು ಅನ್ಡಿಸೈರಬಲ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಒಂದು ಬಿಹೇವಿಯರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಅನಪೇಕ್ಷಿತ ವರ್ತನೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಜೊತೆಗೆ ಅವನ ಆ ಒಂದು ವರ್ತನೆಯನ್ನು ಮಾಡಿಫೈ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕಲಿಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು. ಕಲಿಕೆ ಅನ್ನೋದಕ್ಕೆ ಒಂದು ಸಿಂಪಲ್ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ಟು modify the behavior of a person through his own experience
ಅನುಭವದ ಮೂಲಕ ಒಬ್ಬ ವ್ಯಕ್ತಿಯ ವರ್ತನೆಯಲ್ಲಿ ಉಂಟಾಗುವಂತಹ ಬದಲಾವಣೆಯನ್ನು ನಾವು ಕಲಿಕೆ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಸಿಂಪಲೆಸ್ಟ್ ಡೆಫಿನೇಷನ್ ಅಬೌಟ್ ದ ಲರ್ನಿಂಗ್. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ಈ ಕಾರಣಕ್ಕೆ ನಮಗೆ ಮನೋವಿಜ್ಞಾನದ ಜ್ಞಾನ ಅಥವಾ ಮನೋವಿಜ್ಞಾನನ ಅರ್ಥ ಮಾಡ್ಕೊಳ್ಳುವ ಉದ್ದೇಶ ಇದಾಗಿರಬೇಕು. ಸೊ ಈ ಉದ್ದೇಶವನ್ನು ಇಟ್ಕೊಂಡು ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಂಡ್ರೆ, ಸೊ ಪ್ರಿಯ ವಿದ್ಯಾರ್ಥಿಗಳೇ, ಅದು ತುಂಬ ಸುಲಭ ಅನ್ನೋದು ನನ್ನ ಒಂದು ಪರಿಕಲ್ಪನೆ. ಹಾಗೆಯೇ ಮಾನವ ಜೀವನವನ್ನು ಎನ್ಹ್ಯಾನ್ಸ್ ಮಾಡೋದು, ಅಂದರೆ ಮಾನವ ಜೀವನವನ್ನು ವೃದ್ಧಿಯಾಗುವಂತೆ ಮಾಡೋದು ಕೂಡ ಮನೋವಿಜ್ಞಾನದ ಮತ್ತೊಂದು ಉದ್ದೇಶ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಎಲ್ಲ ಮಾನವರು ಕೂಡ ಅಥವಾ ಮನುಷ್ಯನಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಫ್ಯೂಚರ್ ಜನ್ರೇಷನ್ಗೆ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಮೆಂಟಲ್ ಹೆಲ್ತ್, ಮೆಂಟಲ್ ಪೀಸ್, ರಿಲೇಷನ್ಶಿಪ್ಸ್, ಅಡ್ಜಸ್ಟ್ಮೆಂಟ್. ಸೊ ಇದೆಲ್ಲವೂ ಕೊಳ್ಳನ್ನು ನಾವು ಕಲಿಸಬೇಕು ಅಂತ ಹೇಳಿದ್ರೆ, ಸೊ ಮನೋವಿಜ್ಞಾನದ ಜ್ಞಾನ ನಮಗೆ ತುಂಬ ಮುಖ್ಯ ಆಗುತ್ತೆ. ಸೊ ಮನೋವಿಜ್ಞಾನವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ, ಸೊ ಮಾನವ ಜೀವನವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿದ್ರೆ, ಅಥವಾ ಅವನ ಗುಣಮಟ್ಟದ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ, ಸೊ ಈ ಮಾನಸಿಕ ಆರೋಗ್ಯ ಆಗಿರ್ಬೋದು, ಅಥವಾ ಸಂಬಂಧಗಳಾಗಿರ್ಬೋದು, ಹೊಂದಾಣಿಕೆ ಆಗಿರ್ಬೋದು, ಸೊ ಇವುಗಳೆಲ್ಲ ತಿಳಿದುಕೊಳ್ಳೋದು ಅತ್ಯಂತ ಮುಖ್ಯವಾಗಿರುತ್ತೆ. ಸೊ ಈ ಎಲ್ಲ ಆಯಾಮಗಳನ್ನು, ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ನಾವು ಮನೋವಿಜ್ಞಾನವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಇದಿಷ್ಟು ವಿಷಯಗಳೊಂದಿಗೆ ನಾನು ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಒಂದು ಸೆಷನಲ್ಲಿ ನಾವು ಮನೋವಿಜ್ಞಾನ ಹೇಗೆ ಬಂತು, ಮನೋವಿಜ್ಞಾನದ ಮೂಲ ಪದದ ಅರ್ಥ ಏನು, ಅದು ಮನೋವಿಜ್ಞಾನ ಅನ್ನುವಂಥದ್ದು ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಎಂಬುವಂತಹ ಪದದಿಂದ ಬಂದಿದೆ. ಸೊ ಮನೋವಿಜ್ಞಾನ ಅಂದರೆ ಏನು, ಸೊ ಮನೋವಿಜ್ಞಾನದ ಅಧ್ಯಯನ ಅಥವಾ ಮನೋವಿಜ್ಞಾನದ ವ್ಯಾಖ್ಯಾನ ಹಂತ ಹಂತವಾಗಿ ಹೇಗೆ ಬದಲಾವಣೆಯನ್ನು ಬಂತು, ಸೊ ಮನೋವಿಜ್ಞಾನದ ಒಂದು ಅರ್ಥ ಏನು, ಸೊ ಮನೋವಿಜ್ಞಾನದ ಒಂದು ಪರಿಕಲ್ಪನೆ ಏನು, ಹಾಗೆ ಮನೋವಿಜ್ಞಾನದ ಒಂದು ಉದ್ದೇಶಗಳೇನು, ಮನೋವಿಜ್ಞಾನವನ್ನು ನಾವು ಯಾವ ಉದ್ದೇಶಗಳ ಉದ್ದೇಶಗಳ ಹಿನ್ನೆಲೆಯಲ್ಲಿ ಕಲಿಬೇಕು ಅನ್ನುವಂಥದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಹೀಗೆ ಮತ್ತೊಂದು ಟಾಪಿಕ್ ಮೇಲೆ ನಾನು ಕ್ಲಾಸನ್ನು ನಿರೀಕ್ಷೆ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿಗೆ ಇಲ್ಲಿಗೆ ನಾನು ಈ ಮನೋವಿಜ್ಞಾನ ಅನ್ನುವಂತಹ ಒಂದು ಮೂಲ ಪರಿಕಲ್ಪನೆಯ ಬಗ್ಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಸೊ ಮುಂದಿನ ತರಗತಿಗಳಲ್ಲಿ ಮನೋವಿಜ್ಞಾನದ ನೇಚರ್ ಅಂದರೆ ಏನು, ಸೊ ಮನೋವಿಜ್ಞಾನದ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದರ ಒಂದು ಸ್ವರೂಪ ಎಂಥದ್ದು, ಜೊತೆಗೆ ಮನೋವಿಜ್ಞಾನದ ಒಂದು ಮಹತ್ವ ಏನು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ಸೈಕಾಲಜಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಎಲ್ಲರಿಗೂ ನಮಸ್ಕಾರ.